ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ನಿನ್ನೆ ಮೊದಲ ಹಂತದ ಮತದಾನಗಳು ವಿಧಾನಸಭಾ ಚುನಾವಣೆಗೆ ಭಾಗವಾಗಿ ಮುಗಿದಿದೆ. ಇನ್ನು ಎರಡನೇ ಹಂತದ ಮತದಾನ ನವೆಂಬರ್ 11ನೇ ತಾರೀಕು. ಅದಾದ 2 ದಿನಗಳು ಕಳೆದ ಮೇಲೆ ಮೂರನೇ ದಿನ ಅಂದ್ರೆ ನವೆಂಬರ್ 14ನೇ ತಾರೀಕು ಫಲಿತಾಂಶಗಳು ಬರ್ತವೆ. ಸೊ ಯಾರು ನಿಜವಾಗ್ಲೂ ಗೆದ್ದಿದ್ದಾರೆ, ಕಂಡೀಷನ್ಸ್ ಅಪ್ಲೈ, ಎಲೆಕ್ಷನ್ ಕಮಿಷನ್ನ ಕೈವಾಡ, ಷಡ್ಯಂತ್ರ, ಕುತಂತ್ರ ಇದುಗಳನ್ನೆಲ್ಲ ಅನುಮಾನಾಸ್ಪದವಾಗಿ ಇಟ್ಕೊಂಡು ಯಾರು ಗೆದ್ದಿದ್ದಾರೆ ಅಂತ ನವೆಂಬರ್ 14ನೇ ತಾರೀಕು ನಮಗೆ ಸ್ಪಷ್ಟವಾಗಿ ಅಧಿಕೃತವಾಗಿ ಘೋಷಣೆಯಾಗುತ್ತೆ. ಆದರೆ ಈಗ ಯಾರು ಮುಂದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಗೋಧಿ ಮಾಧ್ಯಮಗಳಿಂದ ಅಲ್ಲ, ಗೋಧಿ ಮಾಧ್ಯಮಗಳ ಮಾಹಿತಿ ನಮಗೆ ಬೇಕಾಗಿಲ್ಲ, ಅದು ಸುಳ್ಳಿಂದಲೇ ಕೂಡಿರುತ್ತೆ. ಅಥವಾ ಮುಂದೆ ಆಗಬಹುದಾದಂತಹ ಮತಗಳ್ಳತನೋ ಇನ್ಯಾವುದೋ ಷಡ್ಯಂತ್ರ ಕುತಂತ್ರಗಳಿಗೆ ಪೂರಕವಾಗಿ ಇವರು ವೇದಿಕೆಯನ್ನ ಈಗಲೇ ಸಿದ್ಧ ಮಾಡಿಟ್ಟಿರ್ತಾರೆ. ಸೊ ಅವ್ರದ್ದು ಬೇಡ. ನಾನು ಕೊಡುವಂತಹ ಮಾಹಿತಿ ನಿಮಗೆ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಇಳಿದಿರುವಂತಹ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹ ಪತ್ರಕರ್ತರು ಕೊಡ್ತಿರುವಂತಹ ಮಾಹಿತಿ. ಅದನ್ನ ಆಧರಿಸಿ ನಾನು ನಿಮಗೆ ಈಗ ಮಾಹಿತಿಯನ್ನ ಕೊಡ್ತೀನಿ. ಸೊ ಅದನ್ನ ಹೇಳೋದಕ್ಕೆ ಮೊದಲು ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅದನ್ನ ಹೇಳೋದಕ್ಕಿಂತ ಮೊದಲು ನಿನ್ನೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಿನ್ನೆ ಸಂಜೆನೆ ಒಂದು ವಿಡಿಯೋ ಮಾಡಿದ್ದೆ. ಅದಾದ ನಂತರ ಬಂದಿರುವ ಅಪ್ಡೇಟ್ಗಳನ್ನ ತಿಳಿಸ್ತೀನಿ. ನಿನ್ನೆ ಸಂಜೆ ನಾನು ವಿಡಿಯೋ ಮಾಡಬೇಕಾದ್ರೆ ಸಂಜೆ 5 ಗಂಟೆಯವರೆಗೆ ಮತದಾನ ಎಷ್ಟಾಗಿತ್ತು ಅನ್ನೋದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಂತಹ ಮಾಹಿತಿ ಇತ್ತು. ಆ ವಿಡಿಯೋದಲ್ಲಿ ಹೇಳಿದ್ದೆ 5 ಗಂಟೆಯ ಹೊತ್ತಿಗೆ 60% ಮತದಾನ ಆಗಿತ್ತು ಅಂತ. ಅದಾದ ನಂತರ ರಾತ್ರಿ 10 ಗಂಟೆಯ ಮೇಲೆ ಎಲೆಕ್ಷನ್ ಕಮಿಷನ್ ಒಂದು ಕನ್ಫರ್ಮ್ಡ್ ನಂಬರ್ ಕೊಟ್ಟಿದೆ. ಕನ್ಫರ್ಮ್ಡ್ ಅನ್ನೋದು ಆ ಕ್ಷಣಕ್ಕೆ ಮಾತ್ರನೇ. ಫಸ್ಟ್ ನಂಬರ್ ನೋಡ್ತೀನಿ. ಯಾಕೆ ನಾನು ಆ ಕ್ಷಣಕ್ಕೆ ಮಾತ್ರ ಅಂತ ಹೇಳ್ತಿದ್ದೀನಿ ಅನ್ನೋದನ್ನ ವಿವರಿಸ್ತೀನಿ. ನಂಬರ್ ಅವ್ರು ಕೊಟ್ಟಿರೋದು 64.66%. ಇದನ್ನ 2020ರ ವಿಧಾನಸಭಾ ಚುನಾವಣೆಗಳಿಗೆ ಹೋಲಿಸಿದ್ರೆ ಬಹಳ ದೊಡ್ಡ ಸಂಖ್ಯೆ ಇದು. ಕಳೆದ ಬಾರಿ ಕೇವಲ 57% ಮಾತ್ರ ಮತದಾನ ಆಗಿತ್ತು. ಅಂದ್ರೆ ಈ ಬಾರಿ ಸುಮಾರು 7%ಗಿಂತ ಹೆಚ್ಚು ಮತದಾನ ಹೆಚ್ಚಾಗಿದೆ. ಅದಕ್ಕೆ ಮೇನ್ ರೀಸನ್ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಫಸ್ಟ್ ಟೈಮ್ ವೋಟರ್ಸ್ ಯಾರು ಯುವ ಜನಾಂಗ ಇದ್ದಾರೆ ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಹಾಕಿದ್ದಾರೆ ಅಂತ. ಸೊ ಅದು ಯಾರಿಗೆ ಲಾಭ ತಂದು ಕೊಡುತ್ತೆ ಅಂತ ಆಮೇಲೆ ಹೇಳ್ತೀನಿ. ನಾನು ಮೊದಲಿಗೆ ಈಗ ಒಂದು ಮಾತು ಹೇಳದ್ನಲ್ಲ, ಈ ನಂಬರ್ ಇದೆಯಲ್ಲ 64% ಅದು ಆ ಹೊತ್ತಿಗೆ ಮಾತ್ರ ಕನ್ಫರ್ಮ್ಡ್ ನಂಬರ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇತ್ತೀಚಿನ ಚುನಾವಣೆಗಳಲ್ಲಿ, ಲೋಕಸಭಾ ಚುನಾವಣೆ ಆಗಿರಬಹುದು, ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ಸಾಕಷ್ಟು ಚುನಾವಣೆಗಳಲ್ಲಿ ಯಾವ ಎಲೆಕ್ಷನ್ ಕಮಿಷನ್ ಅಂದ್ರೆ ಈಗ ಬಿಜೆಪಿಯ ನರೇಂದ್ರ ಮೋದಿಯ RSS ನ ಕೈಗೊಂಬೆಯಾಗಿದೆ ಅಂತ ಆರೋಪಗಳನ್ನ ಎದುರಿಸ್ತಾ ಇರುವಂತಹ ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಜ್ಞಾನೇಶ್ ಕುಮಾರ್ ಗುಪ್ತಾ ಅವರ ನೇತೃತ್ವದಲ್ಲಿ ಆ ಎಲೆಕ್ಷನ್ ಕಮಿಷನ್ ಇತ್ತೀಚಿನ ಚುನಾವಣೆಗಳ ನಂತರ ಕೊಡುವ ಅಂಕಿಅಂಶಗಳನ್ನ ಆಗಾಗ ಪಲ್ಟಿ ಹೊಡೆದು ಬದಲಾಯಿಸ್ಕೊಂಡೇ ಹೋಗ್ತಿರುತ್ತೆ. 1 ದಿನ ಆದ್ಮೇಲೆ, 2 ದಿನ ಆದ್ಮೇಲೆ, 15 ದಿನ ಆದ್ಮೇಲೂ ಸಹ ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲಿ 15 ದಿನ ಬಿಟ್ಟು ಸಹ ಅಂಕಿಅಂಶಗಳನ್ನು ಬದಲಾಯಿಸ್ತು. ಪರ್ಸೆಂಟೇಜ್ ಎಷ್ಟು ವೋಟರ್ ಟರ್ನ್ಔಟ್ ಇತ್ತು ಅನ್ನೋದ್ರ ಬಗ್ಗೆ ಬಹಳ ಬಾರಿ ಅದು ಸಂಖ್ಯೆಗಳನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಈಗ ಸದ್ಯಕ್ಕೆ ಕೊಟ್ಟಿರೋದು 64.1% ಕೊಟ್ಟಿದೆ. ಸೊ ಯಾವ ರೀತಿ ನೋಡಿದ್ರು ಕಳೆದ ಬಾರಿಗಿಂತ ಒಂದು 7% ಹೆಚ್ಚಿಗೆ ಇದೆ. ಅದೊಂದು ಕಡೆ ಇಟ್ಕೊಳ್ಳೋಣ. ಹಾಗಾದ್ರೆ ಇದು ಯಾರು ಹೆಚ್ಚಿಗೆ ಮತಗಳನ್ನು ಪಡೆದಿರುವ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳೋದಕ್ಕಿಂತ ಮೊದಲು ಒಂದು ಘಟನೆಯನ್ನ ನಿನ್ನೆ ವಿವರಿಸಿದ್ದೆ, ಮತ್ತೆ ವಿವರಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಘಟನೆ ಸೇರಿಸ್ತೀನಿ. ನಿನ್ನೆ ವಿವರಿಸಿದಂತಹ ಘಟನೆ ಏನು ಅಂದ್ರೆ, ಬಿಹಾರದ ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಅವರ ಮೇಲೇನೆ ಲಖೀಸರಾಯ್ ಅನ್ನುವಂತಹ ಕ್ಷೇತ್ರದಲ್ಲಿ ಸಗಣಿ ಮತ್ತು ಚಪ್ಪಲಿಯಿಂದ ಹಲ್ಲೆಯಾಯಿತು. ಅವರ ಕಾರಿನ ಮೇಲೆ ಸಗಣಿ ಎಸೆದ್ರು, ಚಪ್ಪಲಿ ಎಸೆದ್ರು. ಅಷ್ಟು ಸಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಷ್ಟೆ ಎಷ್ಟು ಸಿಟ್ಟಿದೆ ಬಿಹಾರಿ ಜನಗಳಿಗೆ. ಬಿಜೆಪಿ ಮೇಲೆ, ಅದರಲ್ಲೂ ವಿಶೇಷವಾಗಿ JDU ಮೇಲಿಲ್ಲ, ಅದನ್ನ ವಿವರಿಸ್ತೀನಿ. JDU ಮೇಲಿಲ್ಲ, ಬಿಜೆಪಿ ಮೇಲೆ ಬಹಳ ಸಿಟ್ಟಿದೆ. ಸೊ ಅದೊಂದೇ ಅಲ್ಲ, ಸುಮಾರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಮತ ಚಲಾಯಿಸೋದಕ್ಕೆ ಬಂದಾಗ ಆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ಮತ ಚಲಾಯಿಸೋದಕ್ಕೆ ಬಂದಾಗ ವೋಟ್ ಚೋರ್ ಅಂತ ಕೂಗೋದನ್ನ ಕಾಣಲಾಯಿತು. ಸಾಕಷ್ಟು ಕ್ಷೇತ್ರಗಳಲ್ಲಿ ಮತಗಳ್ಳ ಅಂತ ಕರೆಯೋದನ್ನ ನಾವು ಕೇಳಿಸ್ಕೊಂಡ್ವಿ. ಅದು ಒಂದಷ್ಟು ವಿಡಿಯೋಗಳು ಸಹ ಹೊರಗಡೆ ಬಂದಿದ್ದಾವೆ. ಇದು ಬಿಹಾರದಲ್ಲಿ
ಬಿಜೆಪಿ ಕುರಿತಾಗಿ ಜನರಿಗೆ ಇರುವಂತಹ ಭಾವನೆಗಳನ್ನ ವಿವರಿಸೋದಕ್ಕೆ ನಿಮಗೆ ಈ ಘಟನೆಗಳನ್ನ ತಿಳಿಸಿದ್ದೀನಿ. ಇನ್ನು ಹಾಗಾದ್ರೆ ಜೆಡಿಯು ಕಥೆನೂ ಹಾಗೇನ, ಯಾಕಂದ್ರೆ ಬಿಜೆಪಿ ಜೆಡಿಯು ಒಟ್ಟಿಗೆ ಹೋಗಿರೋದು. ಅದು ಉಲ್ಟಾ ಆಗ್ತಾ ಇದೆ. ಕಳೆದ ಬಾರಿ ಚಿರಾಗ್ ಪಾಸ್ವಾನ್ ಅವರನ್ನ ಬಳಸ್ಕೊಂಡು ಜೆಡಿಯುವನ್ನ ನಾಶ ಮಾಡಿದ್ರು. 40+ ತಂದು ಕೂರಿಸಿದ್ರು ಬಿಜೆಪಿಯವರು. ಅವ್ರ ಲೆಕ್ಕಾಚಾರ ಅದೇ ಇದ್ದಿದ್ದು, ನಿತೀಶ್ ಕುಮಾರ್ನ ವೀಕ್ ಮಾಡಬೇಕು ಅಂತ. ಈ ಬಾರಿಯೂ ಸಹ ಅದೇ ಆಟ ಆಡೋದಕ್ಕೆ ಹೋಗಿದ್ದಾರೆ. ಆ, ಚಿರಾಗ್ ಪಾಸ್ವಾನ್ಗೆ 29 ಸೀಟುಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಜೆಡಿಯು ದೊಡ್ಡ ಮಟ್ಟದಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಣೆಯನ್ನ ಎತ್ತಿದೆ, ಮುನಿಸ್ಕೊಂಡಿದೆ. ನರೇಂದ್ರ ಮೋದಿಯ ಜೊತೆಯಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ಸಹ ನಿತೀಶ್ ಕುಮಾರ್ ಒಪ್ಕೊಳ್ತಾ ಇಲ್ಲ, ಹೋಗ್ತಾ ಇಲ್ಲ. ಅದು ಜೆಡಿಯುಗೆ ಅರ್ಥ ಆಗಿದೆ, ನಿತೀಶ್ ಕುಮಾರ್ಗೆ ಅರ್ಥ ಆಗಿದೆ. ನನ್ನನ್ನ ಮುಗಿಸೋದಕ್ಕೆ ಬಿಜೆಪಿ ಲೆಕ್ಕಾಚಾರ ಹಾಕೊಂಡಿದೆ. ನಾನು ಗೆದ್ರು ಸೋತರು ನನ್ನನ್ನು ಪಕ್ಕಕ್ಕೆ ತಳ್ಳುತ್ತೆ, ಮುಖ್ಯಮಂತ್ರಿ ಮಾಡಲ್ಲ, ಆ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಇದ್ದಾರೆ. ಸೊ ಆ ಲೆಕ್ಕಾಚಾರದಲ್ಲಿ ಇರೋದ್ರಿಂದಲೇ ಅವರು ಸಹ ಬಿಜೆಪಿ ಜೊತೆ ಮುಳುಗ್ತಾರ ಅಂದ್ರೆ, ಬಿಜೆಪಿಗೆ ಓಟ್ ಬೀಳ್ತಿಲ್ಲ ಅನ್ನೋದು ಅಲ್ಲಿಂದ ಬರ್ತಿರುವಂತಹ ಮಾಹಿತಿ. ಬಿಜೆಪಿಗೆ ತುಂಬಾ ಕಡಿಮೆ ಸೀಟುಗಳನ್ನು ಗೆಲ್ತಾರೆ ಕಳೆದ ಬಾರಿಗೆ ಹೋಲಿಸಿದ್ರೆ. ನಂಬರ್ 1 ಪಕ್ಷವಾಗಿ ಜೆಡಿಯು ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಏನ್ ಕಾಂಟ್ರಾಸ್ಟ್. NDAದ ಒಂದು ಪಕ್ಷ ತಾನು ಹೆಚ್ಚು ಸೀಟುಗಳನ್ನು ಪಡ್ಕೊಂಡು ನಂಬರ್ 1 ಪಕ್ಷ ಆಗಬೇಕು, ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡು, ಆ ಮೂಲಕ ರಾಜ್ಯಪಾಲರನ್ನ ಬಳಸ್ಕೊಂಡು ಸರ್ಕಾರ ರಚನೆಗೆ ಆಹ್ವಾನ ಪಡ್ಕೊಂಡು, ನಿತೀಶ್ ಕುಮಾರ್ ಇದ್ರು ಇಲ್ಲದೆ ಹೋದ್ರು ಈ LJP ಜೊತೆಯಲ್ಲಿ ಮತ್ತೆ ಮಾಂಝಿ ಅವರ ಜೊತೆಯಲ್ಲಿ, ಕುಶ್ವಾಹ ಅವ್ರ ಜೊತೆಯಲ್ಲಿ, ಅವ್ರ ಜೊತೆಲಿ ಸೇರ್ಕೊಂಡು ಸರ್ಕಾರ ಮಾಡುವಷ್ಟು ಸಂಖ್ಯೆಗಳನ್ನ ತಗೊಂಡ್ ಬರ್ಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಆದರೆ ಇಲ್ಲಿ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹವ್ರು ಹೇಳ್ತಾ ಇರುವಂತಹದ್ದು, ಅವರ ಲೆಕ್ಕಾಚಾರ ಉಲ್ಟಾ ಆಗಿದೆ. ಜೆಡಿಯು ನಂಬರ್ 1 ಪಕ್ಷ ಆಗ್ತಿದೆ, RJDಗಿಂತ ಹೆಚ್ಚು ಸೀಟುಗಳು ಬರುತ್ತೆ, ಬಿಜೆಪಿ ಕುಸಿಯುತ್ತೆ ಅಂತ ಹೇಳಲಾಗ್ತಿದೆ. ಸೊ ಯಾಕೆ ಅಂತಂದ್ರೆ ನಿತೀಶ್ ಕುಮಾರ್ಗೆ ದ್ರೋಹ ಬಗೆಯೋದ್ರ ಬಗ್ಗೆ ಬಿಹಾರದಲ್ಲಿ ಅಸಮಾಧಾನ ಇದೆ ಬಿಜೆಪಿ ಕುರಿತಾಗಿ. ಪ್ಲಸ್ ಜೆಡಿಯು ನಿತೀಶ್ ಕುಮಾರ್ ಒಳಗೊಳಗೆ ಒಂದು ಗೇಮ್ ಆಡ್ತಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅದು ಏನು ಅಂದ್ರೆ, ಜೆಡಿಯು ಕಾರ್ಯಕರ್ತರು ಮತ್ತು ನಾಯಕರು ತಮ್ಮ ಮತದಾರರಿಗೆ ಬಿಜೆಪಿ ನಿಂತಿದೆಯಲ್ಲ, NDA ಭಾಗವಾಗಿ ಬಿಜೆಪಿಗೆ ಯಾವೆಲ್ಲ ಸೀಟುಗಳು ಸಿಕ್ಕಿದಾವಲ್ಲ 101 ಸೀಟುಗಳಲ್ಲಿ, ಆ 101 ಸೀಟುಗಳಲ್ಲೂ ಸಹ ಜೆಡಿಯು ಮತಗಳು ಬಿಜೆಪಿಗೆ ಬರ್ತಾ ಇಲ್ಲ. ಜೆಡಿಯುನೇ ಹೇಳ್ತಿದೆಯಂತೆ, ನೀವು ಲಾಲ್ಟೇನ್ಗೆ ಹಾಕಿ, ಅಂದ್ರೆ RJDಗೆ ಮತ ಹಾಕಿ. ಜೆಡಿಯು ನಿಂತಲ್ಲಿ ಮಾತ್ರ ಜೆಡಿಯು ಮತದಾರರು ಜೆಡಿಯುಗೆ ಹಾಕಿ, ಜೆಡಿಯು ಎಲ್ಲಿ ನಿಂತಿಲ್ವೋ ಅದರ ಮಿತ್ರ ಪಕ್ಷ ಬಿಜೆಪಿ ಎಲ್ಲಿ ನಿಂತಿದೆಯೋ ಅಲ್ಲಿ ಬಿಜೆಪಿಗೆ ಹಾಕಬೇಡಿ ಅಂತ ಜೆಡಿಯು ಹೇಳ್ತಾ ಇದೆ ಅಂತೆ ಅವರ ಮತದಾರರಿಗೆ. ಅದು ಪ್ರಭಾವ ಬೀರೋದ್ರಿಂದ ಬಿಜೆಪಿಗೆ ದೊಡ್ಡ ಹಿನ್ನಡೆ ಕಾದಿದೆ ಅನ್ನುವಂಥ ಲೆಕ್ಕಾಚಾರಗಳು ಬರ್ತಾ ಇದ್ದಾವೆ. ಇನ್ನು ಆ ಜೆಡಿಯು ಹೇಗೆ ನಂಬರ್ 1 ಪಾರ್ಟಿ ಆಗುತ್ತೆ ಅಂದ್ರೆ, ಮಹಿಳೆಯರ ಮತಗಳು. ಮಹಿಳೆಯರಿಗೆ ನಿತೀಶ್ ಕುಮಾರ್ ಮೊದಲಿಂದಲೂ ಸಹ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈಗ ಲೇಟೆಸ್ಟ್ ಯೋಜನೆ 10,000 ರೂಪಾಯಿ ಅಕೌಂಟ್ಗೆ ಹಾಕಿರೋದು. 1.2 ಕೋಟಿ ಕುಟುಂಬಗಳಿಗೆ, 1.2 ಕೋಟಿ ಮಹಿಳೆಯರ ಅಕೌಂಟ್ಗಳಿಗೆ 10,000. ಅಧಿಕಾರಕ್ಕೆ ಬಂದ ನಂತರ 2 ಲಕ್ಷದವರೆಗೆ ನೀವು ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತೀನಿ, ಇದು ಆರಂಭಿಕ ಕಂತು, ಇದನ್ನು ವಾಪಸ್ ಕೊಡಬೇಕಾಗಿಲ್ಲ, ತಗೊಳ್ಳಿ 10,000 ಅಂತ ಎಲ್ಲರ ಅಕೌಂಟ್ಗೂ ಹಾಕ್ಬಿಟ್ಟಿದ್ದಾರೆ. ಚುನಾವಣೆ ನಡೀತಾ ಇದೆ, ನೀತಿ ಸಂಹಿತೆ ನಡುವೆ ಸಹ 10,000 ಹೋಗ್ತಾ ಇದೆ. ಇದು ನಿತೀಶ್ ಕುಮಾರ್ಗೆ ದೊಡ್ಡ ಲಾಭ ತಂದು ಕೊಡ್ತಾ ಇದೆ ಅನ್ನುವಂಥದ್ದು ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರೋರ ಲೆಕ್ಕಾಚಾರ. ಹಾಗಾಗಿ ಜೆಡಿಯು ನಂಬರ್ 1 ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು RJD ನಂಬರ್ 2ಗೆ ಬರುತ್ತೆ. ಯಾಕೆಂದ್ರೆ RJD ಯುವಕರನ್ನ ಸೆಳೀತಾ ಇದೆ, ಉದ್ಯೋಗವನ್ನ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಿಕೊಂಡಿದೆ, ಉದ್ಯೋಗ ಒದಗಿಸಿ ಕೊಡ್ತೀನಿ ಅಂತ ತೇಜಸ್ವಿ ಯಾದವ್ ಯುವ ಜನಾಂಗವನ್ನ ನಂಬಿಸಿದ್ದಾರೆ. ತೇಜಸ್ವಿ ಯಾದವ್ ಅವರನ್ನ ಯುವ ಜನಾಂಗ ನಂಬುತ್ತಿದೆ. ಅದಕ್ಕೆ ಕಾರಣನೂ ಇದೆ. ಯಾಕೆಂದ್ರೆ ಕಳೆದ ಬಾರಿ ಅವರು ನಿತೀಶ್ ಕುಮಾರ್ ಸರ್ಕಾರದ ಭಾಗವಾಗಿದ್ದಾಗ ಕೇವಲ 17 ತಿಂಗಳು ಉಪಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ 5 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಬಿಹಾರದ ಯುವ ಜನತೆಗೆ ಕೊಟ್ಟಿದ್ರು ತೇಜಸ್ವಿ ಯಾದವ್. ಕೇವಲ 17 ತಿಂಗಳಲ್ಲಿ, ಬರೀ 17 ತಿಂಗಳಷ್ಟೇ. ಅದನ್ನೇ ಈಗ ಅವರು ಹೇಳ್ತಾ ಇರೋದು, 17 ತಿಂಗಳಿಗೆ ನಾನು 5 ಲಕ್ಷ ಕೊಟ್ಟಿದ್ದೀನಿ, 5 ವರ್ಷ ನನಗೆ ಮುಖ್ಯಮಂತ್ರಿ ಕೊಡಿ. ಉಪಮುಖ್ಯಮಂತ್ರಿ 17 ತಿಂಗಳಿಗೇನೆ ನಾನು ಅಷ್ಟು ಮಾಡಿದ್ದೀನಿ ಅಂದ್ರೆ, ಮುಖ್ಯಮಂತ್ರಿ ಮಾಡಿ 5 ವರ್ಷ ನನಗೆ ಒಂದೊಂದು ಮನೆಗೂ ಒಂದೊಂದು ಸರ್ಕಾರಿ ನೌಕರಿಯನ್ನ ನಾನು ಖಂಡಿತ ಕೊಡ್ತೀನಿ. ಪ್ರತಿ ಮನೆಯಲ್ಲೂ ಸಹ ಒಬ್ಬ ಸರ್ಕಾರಿ ನೌಕರ ಇರ್ತಾನೆ, ಮಾಡ್ತೀನಿ ನಾನು ಅಂತ. ಅದ್ರ ಜೊತೆಗೆ ಬೇರೆ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ತಿಂಗಳಿಗೆ ಎಷ್ಟು, ವಿಧವಾ ಪೆನ್ಷನ್, ನಿರುದ್ಯೋಗ ಭತ್ಯೆ, ಏನೇನೋ ಆಫರ್ಗಳು.
ಕರೆಂಟ್ 200 ಯೂನಿಟ್ ವರೆಗೆ ಕರೆಂಟ್ ಫ್ರೀ. JDU 150 ಯೂನಿಟ್ ಕೊಡ್ತಾ ಇದೆ. ನಿತೀಶ್ ಕುಮಾರ್ ಸರ್ಕಾರ ಇವರು 200 ಯೂನಿಟ್ ಅಂತ ಹೇಳ್ತಿದ್ದಾರೆ. ಬೇರೆ ಆ ರೀತಿ ಇದಾವೆ. ಮುಖ್ಯವಾದ್ದು ಸರ್ಕಾರಿ ನೌಕರಿ ಇದು. ಈಗ ಏನಾಗಿದೆ ಅಂದ್ರೆ JDU ಕಡೆಯಿಂದ 10,000 ಬಂದ ಮಹಿಳೆ JDUಗೆ ವೋಟ್ ಹಾಕಬೇಕು ಅಂದ್ರೂ 10,000 ಹೇಗೂ ಬಂದಿದೆ, ಮುಂದಕ್ಕೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಮಗನಿಗೆ, ನನ್ನ ತಮ್ಮನಿಗೆ, ನನ್ನ ಅಣ್ಣನಿಗೆ, ನನ್ನ ಗಂಡನಿಗೆ ಸರ್ಕಾರಿ ಉದ್ಯೋಗ ಸಿಗಬಹುದೇನೋ ಅಂತ RJDಗೆ ವೋಟ್ ಹಾಕೋ ಸಾಧ್ಯತೆಗಳು ಇದಾವೆ ಅಂತ ಹೇಳಲಾಗ್ತಿದೆ. ಆದರೂ ಸಹ ಮಹಿಳೆಯರು ಹೆಚ್ಚಿನ ಭಾಗ JDU ಕಡೆಗೆ ಹೋಗಿದ್ದಾರೆ. BJPಗೆ ಇದರಲ್ಲಿ ಯಾವ ಲಾಭನೂ ಆಗ್ತಿಲ್ಲ ಅನ್ನೋದು ಅಲ್ಲಿಂದ ಬರ್ತಿರುವಂತಹ ಮಾಹಿತಿ. ಸೊ ಹಾಗಾಗಿ ನಂಬರ್ 1 ಪಾರ್ಟಿಯಾಗಿ JDU ಬರಬಹುದು, RJD ನಂಬರ್ 2 ಆಗಬಹುದು, ನಂಬರ್ 3 ಸ್ಥಾನಕ್ಕೆ, 3ನೇ ಸ್ಥಾನಕ್ಕೆ BJP ಕುಸಿಯಬಹುದು ಅಂತ ಹೇಳಲಾಗ್ತಿರುವಂತಹದ್ದು. ಇನ್ನು ಕಾಂಗ್ರೆಸ್ ಕಳೆದ ಬಾರಿಯ ಹಾಗೇನೆ ಪರ್ಫಾರ್ಮೆನ್ಸ್ ಮಾಡುವಂತಹ ಸಾಧ್ಯತೆ ಇದೆಯಂತೆ. ಅಲ್ಲಿ ಕಳೆದ ಬಾರಿಯು ಕಾಂಗ್ರೆಸ್ 70 ಸೀಟುಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 19 ಸೀಟುಗಳನ್ನು ಗೆದ್ದಿತ್ತು. 12 ಸೀಟುಗಳ ಅಂತರದಲ್ಲಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗೋದು ತಪ್ಪಿದ್ದು ಕಾಂಗ್ರೆಸ್ ಇಂದಾನೆ. ಹಾಗಾಗಿ ಈ ಬಾರಿ ತೇಜಸ್ವಿ ಯಾದವ್ ಜಗಳ ಮಾಡಿ ಕಾಂಗ್ರೆಸ್ಗೆ ಕೊಡಲ್ಲ ನಿಮ್ಗೆ ಅಷ್ಟೊಂದು ಸೀಟು ಅಂತ ಹೇಳಿ ಕೇವಲ 58 ಸೀಟು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೆ ಇಷ್ಟ ಇದ್ದಿದ್ದೆ 45 ಸೀಟ್ ಕೊಡಬೇಕು ಅಂತ. ಆದ್ರೆ ಆ ನಂತರ ಏನೋ ಮಾತುಕತೆಗಳಾಯ್ತು, ಮುನಿಸ್ಕೊಂಡ್ರು, ಒಂದಷ್ಟು ದಿನ ದೂರನೇ ಇದ್ರು, ಚುನಾವಣೆ ಹತ್ರ ಬರ್ತಿದ್ದಂತೆ. ಆ ನಂತರ ಏನೋ ಒಪ್ಪಂದ ಆಯಿತು, ಏನೋ ಆಗಿದೆ. ಒಟ್ಟಿನಲ್ಲಿ 58 ಸೀಟುಗಳೆಲ್ಲ ಅದು ಸ್ಪರ್ಧೆ ಮಾಡ್ತಿದೆ. ಕಳೆದ ಬಾರಿಯ ಹಾಗೇನೆ ಒಂದು 15ರಿಂದ 20 ಸೀಟ್ ಅದಕ್ಕೆ ಬರಬಹುದು ಅಂತ ಹೇಳಲಾಗ್ತಿದೆ. ಮಿಕ್ಕಂತೆ ಬೇರೆ ಬೇರೆ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷ, VIP ಪಾರ್ಟಿ, ಈ ಪಕ್ಷಗಳು ಸಹ ಒಂದು 15-20 ಸೀಟು ಒಳಗಡೆ ತಗೊಳ್ತವೆ ಎಲ್ಲ ಸೇರಿ ಅಂತ ಬರ್ತಿರುವಂಥದ್ದು. ಸೊ ಆ ಲೆಕ್ಕಾಚಾರದಲ್ಲಿ ನೋಡಿದಾಗ ಇದು ಟೈಟ್ ಫೈಟ್ ಆಗೇ ಇರುತ್ತೆ. ಟೈಟ್ ಫೈಟು. JDU ಕಡೆಯಿಂದ ಒಳ್ಳೆ ಸ್ಕೋರು, BJP ಕಡಿಮೆ ಸ್ಕೋರು, ಅಂಗ ಪಕ್ಷಗಳಿಂದ ಸ್ವಲ್ಪ, ಹೀಗೆ ಅವರು ಸಹ 110, 115 ಬರ್ತಾರೆ. ಇವರು ಸಹ 115, 110ರಲ್ಲಿ ಯಾರು ಒಂದು 5 ಸೀಟ್ ಜಾಸ್ತಿ ತಗೊಳ್ತಾರೆ ಅನ್ನೋದು ಕುತೂಹಲಕಾರಿಯಾಗಿದೆ ಅಂತೆ. ಅದನ್ನ ಹೇಳೋಕ್ಕಾಗೋದಿಲ್ಲ ಅಂತ ಅಲ್ಲಿನ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಸೊ ಇದು ಒಟ್ಟಾರೆಯಾಗಿ ನೋಡ್ತಿರುವಂತಹದ್ದು. ಹಾಗಾದ್ರೆ ಮೊದಲನೇ ಹಂತದಲ್ಲಿ ಏನಾಗಿದೆ? ಮೊದಲನೇ ಹಂತದಲ್ಲೂ ಸಹ ಅದೇ ರೀತಿ ಆಗಿದೆ. 121 ಸೀಟುಗಳಿಗೆ ನಿನ್ನೆ ಮತದಾನ ಆಗಿದ್ದು, ಅದರಲ್ಲಿಯೂ ಸಹ 50-50 ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಮಹಾಗಠಬಂಧನ್ ಆಗ್ಬೋದು, NDA ಆಗಬಹುದು, ಎರಡೂ ಸಹ ಸಮಬಲದ ಹೋರಾಟವನ್ನು ನಡೆಸ್ಕೊಂಡಿದ್ದಾವೆ. BJPಗೆ ಮಾತ್ರ ದೊಡ್ಡ ಪೆಟ್ಟು ಬೀಳುತ್ತಿದೆ. ಆ ಪೆಟ್ಟನ್ನ ನಿಭಾಯಿಸುವಂತಹ ಅಂಕಿಅಂಶಗಳನ್ನ JDU ತಗೊಂಡು ಬರ್ತಿದೆ. ಆದರೆ ಚುನಾವಣೆ ಮುಗಿದ ನಂತರ JDUಗೆ ಇಷ್ಟೆಲ್ಲಾ ದ್ರೋಹ ಬಗ್ಗೆ ಪ್ಲಾನ್ ಇಟ್ಕೊಂಡಿರೋ BJP ಜೊತೆಯಲ್ಲಿ ನಿತೀಶ್ ಕುಮಾರ್ ಉಳಿತಾರಾ? ಆ ಪ್ರಶ್ನೆ ಮಾತ್ರ ಈಗ ದೊಡ್ಡ ಮಟ್ಟದಲ್ಲಿ ಇರೋದು. ಆ ಪ್ರಶ್ನೆನೇ ದೊಡ್ಡ ಪ್ರಶ್ನೆ ಈಗ. ನಿತೀಶ್ ಕುಮಾರ್ NDAದಲ್ಲಿ ಉಳಿತಾರಾ? ತಮ್ಮನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೇ ಇಲ್ಲ. ಇಷ್ಟು ಎಚ್ಚರಿಕೆ ಕೊಟ್ರು, ಎಷ್ಟು ಕೇಳ್ಕೊಂಡ್ರು, ಘೋಷಣೆ ಮಾಡಿಲ್ಲ. ನಾನು ಯಾಕೆ NDA ಜೊತೆ ಇರಬೇಕು ಅನ್ನೋದು ಅವರ ಮನಸ್ಸಿಗೆ ಬಂದಿದೆಯಾ? ಬಂದಿದ್ರೆ ಅವರು ಜಂಪ್ ಆಗ್ತಾರೆ. ಆ ಪ್ರಶ್ನೆನೇ ಇರೋದು. ಟೈಟ್ ಫೈಟ್ ಇದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರೇ ಆಗೋ ಸಾಧ್ಯತೆಗಳು. ಅವರು NDA ಇಂದ ಮುಖ್ಯಮಂತ್ರಿ ಆಗ್ತಾರಾ, ಮಹಾಗಠಬಂಧನಿಂದ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಮಾತ್ರ ಕುತೂಹಲ. ಇದು ಅಲ್ಲಿಂದ ಬರ್ತಿರುವಂತಹ ಆ ಗ್ರೌಂಡ್ ರಿಪೋರ್ಟ್ ಇಂದ ಬರ್ತಿರುವಂತಹ ಮಾಹಿತಿ. ಸೊ ನೋಡೋಣ ಸೆಕೆಂಡ್ ಸ್ಟೇಜ್ ಅಲ್ಲಿ, ಫೇಸ್ ಅಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? JDU ಕುಸಿಯುತ್ತಾ? RJD ಇನ್ನೊಂದಷ್ಟು ಕಳೆದ ಬಾರಿಗಿಂತ ಹೆಚ್ಚಿನ ಪರ್ಫಾರ್ಮೆನ್ಸ್ ಕೊಟ್ಟು ಕಾಂಗ್ರೆಸ್ ತನ್ನ ಪರ್ಫಾರ್ಮೆನ್ಸ್ ಅನ್ನ ಬೆಟರ್ ಮಾಡಿಕೊಂಡ್ರೆ, ಕಮ್ಯುನಿಸ್ಟ್ ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ಅನ್ನ ರಿಪೀಟ್ ಮಾಡಿದ್ರೆ ಮಹಾಗಠಬಂಧನ್ಗೆ ಎಡ್ಜ್ ಸಿಗುವಂತಹ ಸಾಧ್ಯತೆಗಳಿದೆ. 5 ಸೀಟು 6 ಸೀಟು ಮ್ಯಾಕ್ಸಿಮಮ್ 10 ಸೀಟುಗಳು ಆ ಕಡೆ ಈ ಕಡೆ ಆಗುತ್ತೆ. ಅದರಲ್ಲೇ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ಜನ್ಸುರಾಜ್ ಏನಾಯ್ತು ಅಂತ ನೀವು ಕೇಳಬಹುದು. ಜನ್ಸುರಾಜ್ ಸಾಕಷ್ಟು ಜಾಗಗಳಲ್ಲಿ BJPಗೆ ಪೆಟ್ಟು ಕೊಡ್ತಾ ಇದೆ, ಕೆಲವು ಕಡೆಗಳಲ್ಲಿ ಮಹಾಗಠಬಂಧನ್ಗೆ ಪೆಟ್ಟು ಕೊಡ್ತಾ ಇದೆ. ಬಟ್ ಮ್ಯಾಕ್ಸಿಮಮ್ BJPಗೆ ಪೆಟ್ಟು ಕೊಡ್ತಾ ಇದೆ. ಸುಮಾರು 35 ಸೀಟುಗಳಲ್ಲಿ BJPಯ ಸೋಲಿಗೆ ಕಾರಣ ಆಗಬಹುದು ಜನ್ಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರದು. ಇನ್ನು ಮಹಾಗಠಬಂಧನ್ಗೆ 5ರಿಂದ 10 ಸೀಟುಗಳಲ್ಲಿ ಸೋಲಿಗೆ ಕಾರಣ ಆಗಬಹುದು. ಹಾಗಾದ್ರೆ ಜನ್ಸುರಾಜ್ ಎಷ್ಟು ಗೆಲ್ಲುತ್ತೆ? 10ರಿಂದ 15 ಸೀಟು ಬರುವ ಸಾಧ್ಯತೆಗಳು ಇದೆ ಅಂತ ಅಲ್ಲಿಂದ ಬರ್ತಿರುವಂತಹ ಮಾಹಿತಿಯಲ್ಲಿ ನಮಗೆ ಗೊತ್ತಾಗ್ತಿದೆ. ಸೊ ಇದಿಷ್ಟು ಮೊದಲ ಹಂತದ ಮತದಾನದಲ್ಲಿ ಏನಾಗಿರಬಹುದು ಮತ್ತು ಒಟ್ಟಾರೆಯಾಗಿ ಬಿಹಾರದಲ್ಲಿ ಏನು ಯೋಚನೆ ನಡೀತಿದೆ, ಜನ ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನನ್ನಲ್ಲಿರುವಂತಹ ಮಾಹಿತಿ. ಸೊ ಎರಡನೇ ಹಂತದ ಮತದಾನದ ನಂತರ ಎಕ್ಸಿಟ್ ಪೋಲ್ಗಳು ಬರ್ತವೆ, ಅವುಗಳ ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಮತ್ತೆ ನವೆಂಬರ್ 14ಕ್ಕೆ
ರಿಯಲ್ ರಿಸಲ್ಟ್ಸ್. ನಾನು ಹೇಳ್ದಂಗೆ ಅದಕ್ಕೊಂದು ಏನು ಚುಕ್ಕೆ ಚಿಹ್ನೆ ಹಾಕೋಬೇಕಾಗತ್ತೆ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ, ಅದನ್ನ ಬಿಜೆಪಿ ಯಾವ ರೀತಿ ಬಳಸ್ಕೊಳ್ಳುತ್ತೆ, ಅಲ್ಲೂ ಸಹ ರಿಸಲ್ಟ್ಗಳು ಜನ ಹೇಳೋದ ಆಗದ ಗೊತ್ತಿಲ್ಲ. ಆ ಅನುಮಾನ ಅಂತೂ ಇದ್ದೇ ಇರುತ್ತೆ. ಸೊ ನೋಡೋಣ, ಆಗ ಅದರ ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.